ಈಗ ನಮ್ಮ ಜೊತೆಗೆ ನಿರ್ದೇಶಕರಾಗಿರುವಂತ ತರುಣ್ ಸುಧೀರ್ ಅವರಿದ್ದಾರೆ, ಮಾತಾಡ್ಸೋಣ. ಸರ್, ನೀವೊಬ್ಬ ಕಲಾವಿದರಾಗಿ ಅಥವಾ ಟೆಕ್ನಿಷಿಯನ್ ಆಗಿ ಅನ್ನೋದಕ್ಕಿಂತ ವಿಜಯ ರಾಘವೇಂದ್ರ ಅವರ ಫ್ಯಾಮಿಲಿಗೆ ಒಬ್ಬ ಗೆಳೆಯನಾಗಿ ಬಹಳ ಆತ್ಮೀಯರಾಗಿದ್ರಿ. ಸೊ ಈ ಸಂದರ್ಭದಲ್ಲಿ ನಿಮ್ಮ ಗೆಳೆಯ ಬಹಳ ನೋವಿನಲ್ಲಿದ್ದಾರೆ. ಸರ್, ನೋವು ಅನ್ನೋದು ತುಂಬಾ ಚಿಕ್ಕ ಪದ ಆಗ್ಬೋದು ಸರ್, ನನಗೆ ಗೊತ್ತಿಲ್ಲ ಅದಕ್ಕೆ ಏನು ಆಲ್ಟರ್ನೇಟ್ ಏನು ಪದ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ರಾಘು ನನ್ನ ಒಂದು ಫ್ರೆಂಡ್ ತರ ನಾನು ಯಾವತ್ತೂ ನೋಡಿಲ್ಲ, ನಾನು ಒಂದು ಅಣ್ಣನ ತರ ನೋಡಿದ್ದೀನಿ. ನಾನು ಯಾವತ್ತೂ ಅವ್ರಿಗೆ ರಾಘಣ್ಣ ಅಂತಾನೆ ಕರೆದ ಅಭ್ಯಾಸ. ನಮಗೆ ತುಂಬಾ ತಮಾಷೆ ಮಾಡ್ಕೊಂಡು ನಾವು ಜೊತೆಗಿದ್ದಂಥವ್ರು. ಸ್ಪಂದನ ಅವ್ರನ್ನ ಅಷ್ಟೇ ಒಂದು ಅದಕ್ಕೆ ಸಮಾನವಾಗಿ ನೋಡ್ಕೊಂಡು ಬಂದಂತಿದ್ದೀನಿ ನಾನು. ಪ್ರತಿಯೊಂದು ಅವ್ರ ಮೇಲೆ ಏನು ಚಿಕ್ಕ ಫಂಕ್ಷನ್ ಆಗಲಿ, ಏನೇನು ಗೆಟ್ ಹೋಗಿದ್ದಾರೆ, ಏನೇ ಆದರೂ ಪ್ರತಿಯೊಂದಕ್ಕೂ ಕರೆದು ನಾವು ಜೊತೆಗೆ ಹೋಗಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಳ್ಳೊಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಇವತ್ತು ಈ ಥರದೊಂದು ರಾಘು ಲೈಫಲ್ಲಿ ಆಗಬಹುದು ಅಂತ ಒಂದು ಚಿಕ್ಕ ಕಲ್ಪನೆನೂ ನಮಗಿರಲಿಲ್ಲ. ನನಗೆ ತುಂಬ ಭಯ ಆಗ್ತಾರೆ ರಾಘು ಮೇಲೇನೆ. ರಾಘು ಸ್ಟ್ರಾಂಗ್ ಆಗ್ಬೇಕು ಇಲ್ಲಿಂದ. ಯಾಕಂದ್ರೆ ಅವ್ನು ಗೊತ್ತು, ಅವ್ನು ಚಿಕ್ಕ ಹುಡುಗಂತರ, ಇನ್ನೂ ಚಿಕ್ಕ ಮಗು. ಅವ್ರ ಮಗ ಶೌರ್ಯ ಹೆಂಗಿದಾನೋ ಇವತ್ತಿಗೆ ರಾಘುನು ಅದೇ ಮನಸ್ಥಿತಿನಲ್ಲೇ ಇರೋಂತಾನು ಅವನು. ಸ್ಪಂದನ ಇಬ್ರು ಮಕ್ಕಳನ್ನ ಬಿಟ್ಟು ಹೋಗಿರೋ ಥರ ಇವತ್ತು. ನನಗೆ ಆ ಇಬ್ರು ಹುಡುಗರು ಇಲ್ಲಿಂದ ಲೈಫ್ ಸ್ಟ್ರಾಂಗ್ ಆಗಬೇಕು ಅಂತ ಅಷ್ಟೇ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಅದು ಬಿಟ್ಟರೆ ನಾನು ಬೇರೆ ಏನು ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತದೆ. ವಿಜಯ ರಾಘವೇಂದ್ರ ಅವರು ಕೆರಿಯರ್ ಅಲ್ಲಿ ಬಹಳ ಏರುಗಳಿದಾವೆ, ಇಳಿತಗಳಿದಾವೆ. ಸೊ ಆ ಸಂದರ್ಭದಲ್ಲಿ ನೀವು ಸ್ಪಂದನ ಅವರು ಯಾವ ತರದ ಸಪೋರ್ಟ್ ರಾಘು ಅವ್ರಿಗಿತ್ತು? ನೀವು ಆತ್ಮೀಯರಾಗಿದ್ರಿ ಅವರಿಗೆ? ಸರ್, 100% ರಾಘು ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೋಡಿದೆ ಲೈಫಲ್ಲಿ. ನಾನು ಚೌಕ ಮಾಡೋ ಟೈಮಲ್ಲಂತೂ ತುಂಬಾ ಲೋ ಫೇಸಲ್ಲಿದ್ದ ಅವನು. ಅವನ್ನೆಲ್ಲ ಫಿನಾನ್ಷಿಯಲಿ ಆಗಿರ್ಬೋದು, ಕೆರಿಯರ್ ವೈಸ್ ಆಗಿ ಎಲ್ಲ ತುಂಬಾ ಟಫ್ ಟೈಮ್ ಹೋಗ್ತಾ ಇತ್ತು. ಅವಾಗ ಕೂಡ ಅವನಿಗೊಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿ ನಿಂತಿದ್ದು ಸ್ಪಂದನ ಅವರು. ಆದ್ರೆ ಇವತ್ತು ಅವನಿಗೆ ಪ್ಲಾಟ್ಫಾರ್ಮ್ ಇಲ್ದಂಗೆ ಆಗಿದೆ. ಅವ್ನಿಗೆ ಏನು ಚೆನ್ನಾಗಿದೆ ಇವತ್ತು ಚೆನ್ನಾಗಿದೆ. ಅವ್ನಿಗೆ ಕೆರಿಯರ್ ವೈಸ್ ಅಲ್ಲಿ ಎಲ್ಲಾನು ಚೆನ್ನಾಗಿದೆ, ಸೆಟ್ಲ್ ಆಗಿದ್ದ ಅವನು. ಈಗ ಅವ್ನು ನಿಂತಿದ್ದ ಪ್ಲಾಟ್ಫಾರ್ಮ್ನ ಕಿತ್ಕೊಂಡಂಗಾಗಿದೆ. ಅದು ಭಯ ನನಗೆ. ಅವನಿಗೆ ಬೆಟ್ಟ ಹತ್ತಬೇಕು, ಬೆಟ್ಟ ಇಳಿಬೇಕು ಅಂದ್ರೆ ಅವ್ನಿಗೆ ಅಷ್ಟು ಭಯ ಅಲ್ಲ. ಇವ್ ನಿಂತಿರೋದೊಂದು ಭೂಮಿನೇ ಕಿತ್ಕೊಂಡ್ಬಿಟ್ರೆ ನೀವು ಎಲ್ಲಿ ಅಂತ ನಿಂತ್ಕೊಂತೀರಾ ನೀವು? ಆ ಥರದೊಂದು ಪರಿಸ್ಥಿತಿಲಿದೆ. ಸೊ ನನಗೆ ಅದು ತುಂಬಾ ನನಗೆ ಹರ್ಟ್ ಆಗ್ತಿರೋದು ಅದಕ್ಕೆ. ನಿಮ್ಮ ವಲಯದಲ್ಲಿ ಬಹಳ ಮಾದರಿ ಜೋಡಿ ಅಂತ ದಂಪತಿಗಳು ಅಂತ ಗುರುತಿಸ್ಕೊಂಡಿದ್ರು ಅವರಿಬ್ರು. ಅದು ಏನಕ್ಕೆ ಅಂತಂದ್ರೆ ಇಬ್ರು ದೊಡ್ಡ ಲೆಗಸಿ ಫ್ಯಾಮಿಲಿ. ಅವರಿಬ್ರದ್ದು ಒಂದು ದೊಡ್ಡ ಲೆಗಸಿ ಫ್ಯಾಮಿಲಿ. ಅಂಡ್ ಇಬ್ರು ತುಂಬಾ ಬ್ಯೂಟಿಫುಲ್ ಸೋಲ್ಸ್. ಇಬ್ರು ಮನಸ್ಸುಗಳು ತುಂಬಾ ಒಳ್ಳೆ ಮನಸ್ಸುಗಳು ಅವರಿಬ್ರದ್ದು. ಯಾವತ್ತೂ ಇನ್ನೊಬ್ರು ಕೆಟ್ಟಿದ್ ಬಯಸ್ತವ್ರಲ್ಲ, ಯಾರಿಗೂ ಏನು ತೊಂದರೆ ಕೊಟ್ಟವರಲ್ಲ. ಹಂಗಿದ್ದಂಥವ್ರು ಒಬ್ರನ್ನೊಬ್ರು ಬಿಟ್ಕೊಡ್ತಿಲ್ಲ. ಎಸ್ಪೆಷಲಿ ರಾಘು ಅಂತೂ ಎಕ್ಸ್ಟ್ರೀಮ್ ಸ್ಪಂದನ ಮೇಲೆ ಡಿಪೆಂಡ್ ಆಗಿದ್ದ. ಅವ್ರಂದ್ರೆ ಅಷ್ಟು ಇಷ್ಟಪಡ್ತಿದ್ದ, ಅಷ್ಟು ಗೌರವ ಕೊಡ್ತಿದ್ದ. ಅದಕ್ಕೆ ಅವ್ರು ಅಷ್ಟು ಬ್ಯೂಟಿಫುಲ್ ಕಪಲ್ ಆಗಿ ಕಾಣಿಸ್ತಾ ಇದ್ದಾರೆ ಯಾವತ್ತೂ. ರಂಗದಲ್ಲಿ ಪದೇ ಪದೇ ಹೃದಯಾಘಾತಗಳು ಅವಾಗವಾಗ ಆಗ್ತಾ ಇರುವಂತದ್ದು, ಡಯಟ್ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಗೊತ್ತಿಲ್ಲ ಸರ್, ನಂಗೆ ಏನ್ ರೀಸನ್ಸ್ ಏನು ಗೊತ್ತಿಲ್ಲ. ಬಟ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇಸ್ ನಾಟ್ ನೈಸ್. ನಮ್ಗೆ ಒಂದು ಆಘಾತ ತಡ್ಕೊಳ್ತಾ ಇದ್ದೀವಿ ಅನ್ನೋಷ್ಟರಲ್ಲಿ ಹಿಂಗೆ, ಒಂದು ಆಘಾತ ತಡ್ಕೊತಾ ಇದೀವಿ ಅನ್ನೋಷ್ಟರಲ್ಲಿ ಹಿಂಗೆ ಆಗ್ತಾ ಇದೆ. ಚಿರು ಆಗಿರ್ಬೋದು, ಸಂಚಾರ ವಿಜಯ್ ಆಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು. ಈಗ ಏನು ನಮ್ಮ ಚಿತ್ರರಂಗದ ಮೇಲೆ ಯಾವ ದೃಷ್ಟಿ ಬೀಳ್ತಾ ಇದೆ, ಏನಾಗ್ತಿದೆ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ನಾವೇ ಏನೋ ತಪ್ಪು ಮಾಡ್ತಾ ಇದೀವಿ. ಚಿತ್ರರಂಗದಲ್ಲಿ ಏನೋ ಕಣ್ಣು ಯಾರ್ದು ಬೀಳ್ತಿದೆ ಗೊತ್ತಾಗ್ತಾ ಇಲ್ಲ. ಜಸ್ಟ್ ಪ್ರೇ ಗಾಡ್ ಎವ್ರಿಥಿಂಗ್ ಗೆಟ್ಸ್ ಫೈನ್. ಇದಿಷ್ಟು ತರುಣ್ ಸುಧೀರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಅಶೋಕ್ ಮಲ್ಕಿ, ನ್ಯೂಸ್ 18 ಬೆಂಗಳೂರು.